ಪ್ರಾಣಿಗಳು ತಿನ್ನುವ ಖಾರನ ನಮಗೆ ಇವಾಗ ಟ್ರಾವೆಲ್ ಅಲ್ಲಿ ಮಾಡ್ಕೊಂಡು ಹೋಗಿದ್ದಾರೆ. ಏನ್ ಚೂಡಿದಾರ್ ಇಸ್ಕೊಂಡ್ ಬಂದಿದ್ಯೇನಾ? ಎಲ್ಲ ಮೇಕಪ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಮನೆಗೆ ಹೋಗ್ಬಿಟ್ರು. ನಮ್ಮ ಬಾಸ್ನ ಮತ್ತೆ ನಮ್ಮ ಮನೆ ದೇವ್ರನ್ನ, ನಮ್ಮ ಮನೆ ಲಕ್ಷ್ಮಿನ ಸಡನ್ ಆಗಿ ನಾವು ಪ್ಲಾನ್ ಮಾಡಿದೀವಿ ಮನೇಲಿ ಲಾಕ್ ಮಾಡ್ಕೊಂಡು. ಹಲೋ ಗೈಸ್, Hey guys, channel to my welcome. ಎಲ್ಲರಿಗೂ ಸೊ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ. ನಾವು ಚೆನ್ನಾಗಿದ್ದೀವಿ. ಸೊ ಏನಪ್ಪ ವಿಷಯ ಅಂದ್ರೆ ಇವತ್ತು ಸ್ಯಾಟರ್ಡೆ ವೀಕೆಂಡು ಸಡನ್ ಆಗಿ ನಾವು ಪ್ಲಾನ್ ಮಾಡಿದೀವಿ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ. ಗುರು ಪೌರ್ಣಮಿಗೆ ಹೋಗ್ಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ. ಬಟ್ ನಾವು ಸ್ವಲ್ಪ ಬ್ಯುಸಿ ಇರೋದ್ರಿಂದ ವೀಕ್ ಡೇಸಲ್ಲಿ ಹೋಗೋಕ್ಕಾಗಿಲ್ಲ. ಸೊ ವೀಕೆಂಡಲ್ಲಿ ಇವತ್ತು ಸ್ಯಾಟರ್ಡೆ 3 ಗಂಟೆ ಆಗ್ತಾ ಇದೆ. ಇನ್ನೇನು ಸ್ವಲ್ಪ ಟೈಮಲ್ಲೇ ಬಿಡಬೇಕಿಲ್ಲಿ. ಸೊ ಮಂತ್ರಾಲಯಕ್ಕೆ ಆ್ಯಕ್ಚುಲಿ 3 ಕಾರ್ ಹೋಗ್ತಾ ಇದೆ. ಒಂದು ಇನೋವಾ, 2 ಎರ್ಟಿಗಾ. ಸೊ ಒಂದು ನಂದು ಎರ್ಟಿಗಾ, ಮತ್ತು ವಿವೇಕ್ ನಮ್ಮ ಅಣ್ಣದು, ಮತ್ತು ನಮ್ಮ ಮಾವದು ಒಂದು ಇನೋವಾ ಬರ್ತಾ ಇದೆ. ಹೆಚ್ಚು ಕಮ್ಮಿ 20-21 ಜನ ಹೋಗ್ತಾ ಇದ್ದೀವಿ. ಯಾಕಂದರೆ 7 ಸೀಟರ್ ಗಾಡಿಗಳೆಲ್ಲನೂ. ಸೊ ನೈಟು ಎಷ್ಟೊತ್ತಿಗೆ ರೀಚ್ ಆಗ್ತೀವೋ ಗೊತ್ತಿಲ್ಲ. ನಮ್ಮೆಲ್ಲರಿಗೂ ರೂಟು ಹೊಸದು. ಸೊ ಸೇಫಾಗೆ ಗಾಡಿ ಓಡಿಸ್ಕೊಂಡು ನಿಧಾನವಾಗಿ ಅಲ್ಲೆಲ್ಲಿ ಸ್ಟಾಪ್ ಮಾಡಿಕೊಂಡು ಟೀ ಕಾಫಿ ಕುಡ್ಕೊಂಡು ಹೋಗಬೇಕು. ಸೊ ಇವಾಗ ಎಲ್ಲ ರೆಡಿ ಆಗಿದ್ದಾರೆ. ಸೊ ಮನೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೇನು ಲಾಕ್ ಮಾಡೋ ಸಮಯ ಮನೇನ. ಸೊ ಚೈತ್ರ ರೂಮಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ನಾನು. ಸೊ ಮನೇಲಿ ಲಾಕ್ ಮಾಡಿಕೊಂಡು ಗಾಡಿಗೆ ಕಾರ್ಗೆ ಪೂಜೆ ಮಾಡಿಬಿಟ್ಟು ಸ್ಟಾರ್ಟ್ ಮಾಡೋಣ ಗೈಸ್. ಎಲ್ಲ ಮೇಕಪ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಮನೆಗೆ ಹೋಗ್ಬಿಟ್ರು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಸೊ ಗೈಸ್, ನೀನು ಫೈನಲ್ ಆಗಿ ಮನೆ ಬಿಡ್ತಾ ಇದ್ದೀವಿ. ಸೊ ಹೋಗೋಕ್ಕೂ ಮುಂಚೆ ನಮ್ಮ ಬಾಸ್ನ ಮತ್ತು ನಮ್ಮ ಮನೆ ದೇವ್ರನ್ನ, ನಮ್ಮ ಮನೆ ಲಕ್ಷ್ಮಿನ, ಕೃಷ್ಣನ ಇವ್ರನ್ನೆಲ್ಲ ಪ್ರಾರ್ಥನೆ ಮಾಡಿಕೊಂಡು ಸೇಫಾಗಿ ಹೋಗ್ಬಿಟ್ಟು ಬರಬೇಕು ಅಂತ ಒಂದು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಸೊ ಏನಪ್ಪ ಅಂದರೆ ಇಷ್ಟು ಲಾಂಗು ನಾನು ಯಾವತ್ತೂ ಗಾಡಿ ಓಡಿಸಿಲ್ಲ. ಅಂದರೆ ತಿರುಪತಿಗಂತೂ ನಾನು ಗಾಡಿ ಹೋಗಿ ಬಂದಿದ್ದೆ. ಬಟ್ ತಿರುಪತಿಯಿಂದ ಬೆಂಗಳೂರಿಗೆ ಓಡಿಸ್ಕೊಂಡು ಬಂದಿದ್ದೀನಿ. ಅವತ್ತು ಅಪ್ ಆ್ಯಂಡ್ ಡೌನ್ ಮಾಡಿಲ್ಲ. ಸೊ ಮಂತ್ರಾಲಯ ಇಲ್ಲಿಂದ ಬಿಟ್ಟು ಮತ್ತೆ ನಾನು ಅಪ್ ಆ್ಯಂಡ್ ಡೌನ್ ಮಾಡ್ತೀನ ಅಂತ ಗೊತ್ತಿಲ್ಲ, ನೋಡೋಣ. ನಾನು ನಮ್ಮಪ್ಪ ಇವಾಗ ಲಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಪ್ಪ ಬಾಳೆಹಣ್ಣು ಎತ್ಕೊಳ್ತಾ ಇದ್ದಾರೆ. ಸೊ ಮನೆ ನೋಡಿ ಗೈಸ್, ನಾಳೆವರೆಗೂ ಖಾಲಿಯಾಗಿರುತ್ತೆ. ಲೈಟ್ ಗೀಟ್ ಎಲ್ಲ ಆಫ್ ಮಾಡಿಬಿಟ್ಟಿದ್ದೀವಿ. ಸೊ ಇವಾಗ ಲಾಕ್ ಮಾಡಬೇಕು. ಆ್ಯಕ್ಚುಲಿ 400 ಚಿಲ್ಲರೆ ಕಿಲೋಮೀಟರ್ ಬರುತ್ತೆ ನಾವಿರೋ ಲೊಕೇಶನಿಂದ. ಒಬ್ಬನೇ ಗಾಡಿ ಓಡಿಸ್ತೀನ ಗೊತ್ತಿಲ್ಲ. ಇವಾಗ ವಿವೇಕು, ಪವನ್ನು, ವಿನಯ್, ನಾನು 4 ಜನ ಡ್ರೈವರ್ಸ್ ಇದ್ದೀವಿ. ಸೊ ಮನೆ ಗೈಸ್ ಲಾಕ್ ಮಾಡಿ ಆಯಿತು. ಸೊ ಇದಕ್ಕೆ ಬೀಗನೂ ಇಲ್ಲ, ಏನೂ ಇಲ್ಲ, ಸುಮ್ಮನೆ ಹಂಗೆ ತಗ್ಲಾಕ್ಬಿಟ್ಟು ಹೋಗೋದು. ಇವಾಗ ನೋಡ್ಬೋದು ಕೆಳಗಡೆ ಮನೆಯಲ್ಲಿ ಫುಲ್ ಜನ ತುಂಬ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಗೌಡ್ರು ರೆಡಿಯಾಗಿ ಕುತ್ಕೊಂಡಿದ್ದಾರೆ. ಮಗ ಡ್ರೈವರ್ ಎಲ್ಲ ಸೆಟ್ಟಿಂಗ್ ಮಾಡ್ಕೊಂಡಿದ್ಯಾ? ಒಂದು ಸ್ಪಾಂಜ್ ಗಿಂಜ್ ಏನಾದ್ರು ಹಾಕೋ. ಹಾಂ, ನಮ್ಮ ದೊಡ್ಡಮ್ಮ ಇವರು. ಔಟ್ಫಿಟ್ ನೋಡಿ ಗೈಸ್, ಹೀರೋ ಥರ ಇಲ್ವಾ? ನೋಡಿ, ಸಬ್ಸ್ಕ್ರೈಬ್ ಮಾಡಿ ಅನ್ನಿ. ನಮ್ಮ ಲಾಗಲ್ಲಿ ಹೊಸದಾಗಿ ಇಂಟ್ರೊಡ್ಯೂಸ್ ಆಗ್ತಾ ಇದ್ದಾರೆ ಕೀರ್ತನ ಅನ್ನೋರು. ಹಾಂ, ಹೆಂಗಿದೆ ನಮ್ಮ ಜೊತೆ ಟ್ರಿಪ್ ಮಾಡೋಕ್ಕೆ ಕೀರ್ತನ ಅವರೇ? ಜಾಸ್ತಿ ಇದೆಯಾ? ಹೇಳಮ್ಮ, ನಮ್ಮ ಭಾಷೆಯಲ್ಲಿ ಏನಂತಾರೆ ಅದನ್ನ? ಗೊಡ್ಡು ಅಂದ್ರೆ ಗೈಸ್ ತೆಲುಗು ಅಲ್ಲಿ ಒಂದು ಪ್ರಾಣಿ, ಹಸುನೋ ಎಮ್ಮೆನೋ. ಖಾರ ಅಂದ್ರೆ ಗೊಡ್ಡು ಅಂದ್ರೆ ಒಂದು ಪ್ರಾಣಿ, ಖಾರ ಅಂದ್ರೆ
ಪ್ರಾಣಿಗಳು ತಿನ್ನುವ ಖಾರನ ನಮಗೆ ಇವಾಗ ಟ್ರಾವೆಲ್ ಅಲ್ಲಿ ಮಾಡ್ಕೊಂಡು ಹೋಗಿದ್ದಾರೆ. ಅದು ಎಲ್ಲಾದ್ರೂ ನಿಲ್ಸ್ಬಿಟ್ಟು ತಿನ್ಬೇಕು. ಎಲ್ಲ ಆಯ್ತು, ಇವಾಗ ಟೈಮ್ ಆಯ್ತು, ರೆಡಿ ಮಾಡ್ಕೊಳ್ಳೋಣ. ಇನ್ನ ಬಂಗಾರಪೇಟೆಯಿಂದ ಬರೋರ್ಗೆ ವೇಟಿಂಗು. ಅಷ್ಟೊತ್ತಿಗೆ ಅಂದಿವೆ ಹೋಗ್ತಾರೆ. ಓಕೆ ಓಕೆ. ಇವ್ರು ಯಾಕೆ ಇನ್ನ ನಿಕ್ಕರಲ್ಲ ಇದಾರಲ್ಲ ಬಸ್. ಕಂಫರ್ಟ್ ಟ್ರಾವೆಲಿಂಗ್ ಅಲ್ಲಿ ಉಗ್ನಿದವರು ಉಗ್ಣಿದವರು ನಮ್ ಡೌಟ್ ಇದ್ದಿದ್ದು ಇವರೇ ಲೇಟ್ ಬರ್ತಾರೆ ಅಂತ, ಆದ್ರೆ ಇವರೇ ಬೇಗ ಬಂದಿದ್ದಾರೆ. ಇನ್ನ ಬಂಗಾರಪೇಟೆಯಿಂದ ಬರೋವರೆಗೆ ವೇಟಿಂಗು. ಬರೋರು ನಾವು ಆ ದಾರಿಗೆ ಹೋದ್ರೆ ಅವರು ಬರ್ತಾರೆ. ಇಲ್ಲಿಂದ 10 ನಿಮಿಷ ಅಷ್ಟೇ ಹೊಸಕೋಟೆ. ಇನ್ನ ಪೂಜಾ ಮೇಡಮ್ ಇನ್ನ ಮೇಕಪ್ ಮಾಡ್ಕೋಬೇಕು. ಪೂಜನಾ? ನಾನೇನೋ ಪೂಜಾ ಇನ್ನ ಮೇಕಪ್ ಮಾಡ್ಕೋಬೇಕೇನೋ, ಲೇಟ್ ಆಗುತ್ತೇನೋ ಅನ್ಕೊಂಡೆ. ಓಕೆ, ಇಲ್ಲಿ ನೋಡಿ ಗೈಸ್, GST ಎಲ್ಲ ಸೇರಿಸಿ ಉಳಿಸಿದೀವಿ. ಹೆಚ್ಚು ಕಮ್ಮಿ ಒಂದು 3-4 ಸಾವಿರ ಉಳಿಸ್ತಾ ಇದೀವಿ ನೋಡಿ. ಎಲ್ಲೋದ್ರೂ ಇದು ಮಾತ್ರ ಬಂದೋಬಸ್ತ್ ಮಾಡ್ಕೊಬಿಡ್ತಾರೆ. ಮತ್ತೆ ಇಲ್ಲಿ ನೋಡಿ, ಹೋಗೋ ರೂಟಲ್ಲಿ ಹೋಟ್ಲವ್ರಿಗೆಲ್ಲ ಲಾಸ್ ಮಾಡ್ತಾವ್ರೆ ಇವ್ರು ಪಾಪ. ಊಟ ಎಲ್ಲ ಪ್ಯಾಕಿಂಗ್ ರೆಡಿ ಆಗಿದೆ. ಇದರಲ್ಲಿ ಏನೇನಿದೆ ಗೊತ್ತಿಲ್ಲ. ಟಿಶ್ಯೂ ಪೇಪರ್ಗಳು, ಬಟ್ಟೆಗಳು ಎಲ್ಲ ಪ್ಯಾಕಿಂಗ್ ಆಗೈತೆ. ಇಲ್ಲಿ ನೋಡಿ, ಇದು ಯಾವಾಗ ಮಾಡ್ಕೊಂಡಿದ್ದು ಗೈಸ್? ಇಲ್ಲೇನೋ ಸ್ಪೆಷಲ್ ಆಗಿ ಮಾಡ್ಕೊಂಡ್ ಬಂದಿದ್ದಾರೆ, ಬದನೆಕಾಯಿ ಎಲ್ಲ ಹಾಕಿ. ಅದು ಕಾಳಿ ಹುಳಿ ಏನು ಕಾಳು ಹುಳಿನಾ? ఏమంటారంటే పులిశారు అంటారు. ఏమంటారా? పులిశారు అంటారు. పులిశారు మనం మేమేమిటి చేస్తాం పులిశారా? పండుగలు చేస్తాము. ನಡಿಯಪ್ಪ, ಬನ್ನಿ ಬನ್ನಿ ಬೇಗ, ಬಸ್ ಹೋಗ್ತೈತೆ. ಕಾರ್ ಹತ್ರ ಹೋಗ್ತಾ ಇದ್ದೀವಿ. ಎಲ್ಲ ಲಗೇಜನ್ನು ಪ್ಯಾಕ್ ಮಾಡಿ ಪೂಜೆ ಮಾಡಿಬಿಟ್ಟು ನೀನು ಬಿಡೋದೆ. ಅವ್ರು ಬಂಗಾರಪೇಟೆಯಿಂದ ಅವರು ಸ್ಟಾರ್ಟ್ ಆಗಿದ್ದಾರಂತೆ. ಅವರು ನೈಸ್ ರೋಡಲ್ಲಿ ನನ್ನ ಪ್ರಕಾರ ಒಂದು ಅರ್ಧ ಗಂಟೆ ಜರ್ನಿ ಅಷ್ಟೇ. ನೋಡಿ ಗೈಸ್, ನಮ್ಮ ರಾಜಹಂಸ ಗಾಡಿಗಳೆರಡು ಹೆಂಗೆ ನಿಂತೈತೆ. ಇಲ್ಲೂ ವಾಶ್ ಮಾಡಿಸಿ ಆ ಕಡೆ ಒಂದು ಈ ಕಡೆ ಒಂದು ನಿಲ್ಲಿಸಿದ್ದೀರಿ. ಈ ಕಡೆ ಫಸ್ಟಲ್ಲಿರೋ ಗಾಡಿ ವಿವೇಕ್ದು, ಆ ಕಡೆ ಇರೋದು ನಂದು. ಇಲ್ಲಿ ನೋಡಿ ಗೈಸ್, ಎಷ್ಟೊಂದು ಪ್ಯಾಕ್ ಮಾಡಿದ್ದೀವಿ ಅಂತ. ಇದು ಹೋಗೋಷ್ಟಲ್ಲಿ ಖಾಲಿ ಮಾಡ್ತಾರೆ. ನಮ್ಮಲ್ಲಿ ತುಂಬ ಘಟನೆಗಳಿರೋದು ಗೈಸ್. ಇನ್ನೊಂದು ಏನಂದರೆ ಮ್ಯಾಟ್ರು, ನನ್ನ ಗಾಡಿಗೆ 1.5 ವರ್ಷ ಆದಮೇಲೆ ಹೊಸ ಸೀಟ್ ಕವರ್ಸು, ಫ್ಲೋರ್ ಮ್ಯಾಟು, ಸ್ಪಾಯ್ಲರು ಮತ್ತು ಟಿಂಟ್ ಹಾಕ್ಸಿದ್ದೀನಿ. ಗೌರ್ಮೆಂಟ್ ಅಪ್ರೂವಲ್ ಎಷ್ಟು ಇದೆಯೋ ಗೌರ್ಮೆಂಟ್ ರೆಗ್ಯುಲೇಷನ್ಸ್ ಪ್ರಕಾರ ಅಷ್ಟೇ ಇದೆ ಗೈಸ್. ನೋಡಿ, ನಮ್ಮ ಅಣ್ಣ ಬಂದ. ನೀನೇನು ಓಡಿಸೋದು ಹೋಗುವಾಗ? ಹಾಯ್, ಸಬ್ಸ್ಕ್ರೈಬ್ ಮಾಡಿ ಅಂತ. ಸಬ್ಸ್ಕ್ರೈಬ್ ಮಾಡಿ. ಓ, ಇವರು ಟ್ರಕ್ಕಿಂಗ್ ಹೋಗ್ತಾ ಇದ್ದಾರೆ ನೋಡಿ. ಇವರು ಟ್ರಕ್ಕಿಂಗ್ ಸೆಟಪ್ ಅಲ್ಲಿ ಬಂದಿದ್ದಾರೆ. ಇಲ್ಲ, ಆ ಕಡೆ ಒಂದು ಕ್ಯಾನ್, ಈ ಕಡೆ ಒಂದು ಕ್ಯಾನ್ ಇಟ್ಬಿಡ್ರಿ. ಪ್ರವೀಣನಾ? ಸೊ ಇವರೊಂದು ಅಣ್ಣ. ಗೈಸ್, ನಾವಿಬ್ರು ಒಂದೇ ತರ ಇರ್ತೀವಿ ಅಂತಾರೆ, ಹೌದಾ? ನಿಜಾನಾ? ಟ್ವಿನ್ಸ್ ನಾವಿಬ್ರು ಒಂದೇ ತರ ಇದೀವಾ? ಸುಡೋಣ ಇಡ. ನಾವಿಬ್ರು ಒಂದೇ ತರ ಕಾಣಿಸಿದ್ರೆ ಕಮೆಂಟ್ ಮಾಡಿ ಗೈಸ್. ಸೂಪಿ ಇಡ. ನಮಸ್ತೆ. ಎಷ್ಟೊತ್ತಿ ಹೇಳ್ತೀವಿ ಅವಾಗಿಂದ ಹಿಂಗ ಅಂತ ಇದೀಯಲ್ಲ. ಏನಾದ್ರು ಮಾತಾಡಿ, ಎಲ್ಲಪ್ಪ ಹೋಗ್ತಾ ಇರೋದು ನಾವು ಮಂತ್ರಾಲಯ. ಏನಕ್ಕೆ? ಪೂಜೆ ಮಾಡಕ್ಕೆ. ಸೊ ಹೊಸದಾಗಿ ಮದುವೆ ಆಗಿರೋ ದಂಪತಿಗಳನ್ನ ಕರ್ಕೊಂಡು ಮಂತ್ರಾಲಯಕ್ಕೆ ಹೋಗ್ತಾ ಇದೀವಿ. ಹೌದು ಗೈಸ್, ನಾವು ಹೋಗ್ಬೇಕಂತ ಒಂದೇ ಕಾರ್ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ದು. ಇವನಿಂದ 3 ಕಾರ್ ಹೋಗಂಗಾಯ್ತು. ಥ್ಯಾಂಕ್ ಯು ಬಾ. ನಮ್ಮ ಹುಡುಗ ನೋಡಿ, ಹೊಡಿಮಗ ಬಿಡಬೇಡ ಅವನ್ನ. ತೋಲ್ಸ ಮಗ, ತೋರ್ಸೋ. ಡೇ ಬ್ರೋಸನ್ ತೋರ್ಸು. ತೋರ್ಸ ಮಗ. ಗೈಸ್ ನೋಡಿ, ನಮ್ಮ ಹುಡುಗ ಇನ್ಸ್ಟೆಂಟಾಗಿ ಹೋಗಿ ಬ್ರೋಸನಲ್ಲಿ ಐಟಮ್ ತಗೊಂಬ. ಸಿಸ್ಟರ್ ಝೋನ್ ಇದ್ಲೇ, ಏನು ಚೂಡಿದಾರ್ ಇಸ್ಕೊಂಬಂದಿದ್ಯೇನಾ? ಓ ಓಕೆ ಸಾರಿ ಮಗ. ಚಪ್ಪಲ್ ತೋರ್ಸು. ಏನೈತೆ ಹೆಸರು? ಬಿಕೆನ್ ಸ್ಟಾಕ್. ಬ್ರೋಸನ್ ಅವ್ರಿಗೊಂದು ರಿಕ್ವೆಸ್ಟು, ಒಂದೊಂದು ಕವರ್ಗೆ ಒಂದೊಂದು ಹೆಸರು ಹಾಕಿ, ಒಂದೇ ಕವರಲ್ಲಿ 2 ಹೆಸರು ಹಾಕ್ಬಿಡಿ.
ಓ ಈ ಕಾಲ್ ತಗೊಂಡ್ರೆ ಆ ಕಾಲ್ ಫ್ರೀನಾ? ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಲೆಫ್ಟ್ ಲೆಗ್ ಚಿಕ್ಕದಿದೆ, ರೈಟ್ ಲೆಗ್ ದೊಡ್ಡದಿದೆ ಚಪ್ಪಲಿ. ಪೂಜೆ ನಡೆಯುವ ಕಾರ್ಯಕ್ರಮ ಇಲ್ಲಿ ಸ್ಟಾರ್ಟ್ ಆಗಲಿದೆ. ಕಾರ್ಗಾಗ ಸೈಜ್ ಹೂವಿನ ಹಾರ ಸಿಕ್ಕಿಲ್ಲ ಗೈಸ್, ಚಿಕ್ಕಿದೆ. ಯಾಕಮ್ಮ ಚಿಕ್ಕ ಹಾರ ತಂದುಬಿಟ್ಟಿದ್ದೀರಾ? ಇಲ್ಲಿ ಇಲ್ಲಿ ಕುಂಕುಮ ಬೇಡ್ತಾವಣ ಪೂಜಾ. ಹಾಂ ಅಗರಬತ್ತಿ ಹಂಚೋ ಕಾರ್ಯಕ್ರಮ 15 ದಿವಸ ಮುಂದೂಡಿಸಲಾಗಿದೆ. 15 ನಿಮಿಷ ಮುಂದೂಡಿಸಲಾಗಿದೆ. ಓ ನೆನ್ನೆ ಅಂತ. ರಾಣಿ ಕೊಟ್ಟಲ್ಲ ಯಾಕೋ ವಾ. ಸೊ ಗೈಸ್, ಪೂಜೆ ಕಾರ್ಯಕ್ರಮ ಮುಗೀತು. ಒಂದು ಗ್ರೂಪ್ ಫೋಟೋ ಹಿಡಿಬೇಕಂತೆ. ನಮ್ಮ ಹುಡುಗ ಗಾಡಿ ಸ್ಟಾರ್ಟ್ ಮಾಡಕ್ಕೆ ಹೋಗ್ತಾ ಇದ್ದಾನೆ. ಸೊ ನಾವು ಇವಾಗ ಗಾಡಿ ಸ್ಟಾರ್ಟ್ ಮಾಡೋಣ ಗೈಸ್. ನೋಡಿ ಗೈಸ್, ಸೀಟ್ ಕವರು ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಹೊಸ ಸೀಟ್ ಕವರು. ಸೊ ಆಮೇಲೆ ಇಲ್ಲೊಂದು ಸ್ಪಾಯ್ಲರ್, ಇದೊಂದು ಹಾಕ್ಸಿದ್ದೀವಿ. ಮತ್ತು ಇದೊಂದು ಫ್ಲೋರ್ ಮ್ಯಾಟ್. ಫಸ್ಟ್ ಫ್ಲೋರ್ ಮ್ಯಾಟ್ ಇದ್ದಿಲ್ಲ, ಇದು ಕಾರಲ್ಲಿ ಕೊಟ್ಟಿದ್ದು. ಇದನ್ನೆಲ್ಲ ಫ್ಲೋರ್ ಮ್ಯಾಟ್ ಹಾಕ್ಸಿದ್ದೀವಿ ಗೈಸ್. ಜಸ್ಟ್ ಇವಾಗ ಸ್ಟಾರ್ಟ್ ಮಾಡಿ ಮೂವ್ ಮಾಡಿದ್ದೀವಿ ಗಾಡಿನ. ಸೊ ಸ್ಟಾರ್ಟ್ ಮಾಡಿದ ತಕ್ಷಣ ಫಸ್ಟ್ ಸಾಂಗು ನಮ್ಮ ರಾಘವೇಂದ್ರ ಸ್ವಾಮಿ ಅವ್ರದ್ದು ಆಗಬೇಕು. ಫಸ್ಟ್ ರಾಘವೇಂದ್ರ ಸ್ವಾಮಿ ಅವರ ನಮ್ಮ ರಾಜ್ಕುಮಾರ್ ಅವ್ರದ್ದು ಸಾಂಗ್ ಹಾಕಿದೀವಿ ಗೈಸ್. ಹಾಲೆಲ್ಲಾದರೂ ಸೊ ಗೈಸ್, ಇವಾಗ ಜಸ್ಟ್ ನೈಸ್ ರೋಡ್ ಹತ್ಕೊಂಡಿದೀವಿ. ನೋಡ್ಬೋದು ಸಖತ್ ಸ್ಮೂತ್ ಆಗೈತೆ ನೈಸ್ ರೋಡಲ್ಲಿ ಗಾಡಿ ಓಡಿಸ್ತಾ ಇರೋದು. ಸೊ ಇಲ್ಲಿ ಮ್ಯಾಪಲ್ಲಿ ತೋರಿಸ್ತಾ ಇರೋದು ನಮಗೆ 10:45 ಸೇರ್ಕೋತೀವಿ ಮಂತ್ರಾಲಯ. ಆದರೆ ಅಲ್ಲಿ ಇಲ್ಲಿ ಒಂದು 2-3 ಹತ್ರ ಸ್ಟಾಪ್ ಮಾಡೋದ್ರಿಂದ ಮೇ ಬಿ ನನ್ನ ಪ್ರಕಾರ ಒಂದು 12 ಗಂಟೆ ಆಗುತ್ತೆ ಮಂತ್ರಾಲಯ ರೀಚ್ ಆಗೋಕ್ಕೆ. ಸೊ ಗೈಸ್, ತುಂಬ ಗ್ಯಾಪ್ ಇಲ್ದಿರ ಗಾಡಿ ಓಡಿಸಿ ಇವಾಗ ಒಂದು ಹತ್ರ ಸೈಡ್ಗೆ ಹಾಕಿದ್ದೀವಿ. ನನ್ನ ಪ್ರಕಾರ ಒಂದು 20 ಕಿಲೋಮೀಟರ್ ಬಂದಿರ್ತೀವಿ. ಇನ್ನೊಂದು ಗಾಡಿ ಬರಬೇಕು, ಅವ್ರಿಗೆ ವೆಯ್ಟಿಂಗಲ್ಲಿ ಇದ್ದೀವಿ. ಅಲ್ಲಿ ನೋಡಿ ಹೆಂಗೆ ಕಿತ್ತಾಡ್ತಾವ್ರೆ ಕುರ್ಕುರೆಗೆ. ಐಸ್ ಫ್ಲೈಟು ಲ್ಯಾಂಡ್ ಆಗ್ತೈತೆ. ಇಲ್ಲಿ ಕರೆಕ್ಟಾಗಿ ಕಾಣಿಸುತ್ತೆ ನೋಡ್ಕೊಳ್ಳಿ. ನನ್ನ ಮಚ್ಚ ಬಂದಿದ್ದಾನೆ. ಮಚ್ಚ ಇವನೊಬ್ಬನ ಸಾಕ ಇಷ್ಟು ಟೈಮ್ ಪಾಸ್ಗೆ. ಇವತ್ತು ಏನ್ ಮಿಲ್ಕ್ ಮಧ್ಯ ಪಿಗ್ ಮಿಲ್ಕಾ? ಸೊ ಇದ್ಯಾವುದೋ ಪೆಟ್ರೋಲ್ ಬಂಕಲ್ಲೇ ಸೈಡ್ಗೆ ಹಾಕಿದ್ದೀವಿ. ತಂದಿರೋ ಊಟ ಎಲ್ಲ ತಿಂತಾ ಇದ್ದೀವಿ.